ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಫ್ರಮ್ ಸೀರೀಸ್ ನ 3ನೇ ಸೀಸನ್ ನ 6, 7 ಮತ್ತೆ 8ನೇ ಎಪಿಸೋಡ್ ನ ನೋಡೋಣ. ಅದಕ್ಕಿಂತ ಮುಂಚೆ ಮೊದಲ 5 ಎಪಿಸೋಡ್ ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಫ್ರಮ್ ಸೀರೀಸ್ ನ ಎಲ್ಲಾ ವಿಡಿಯೋಸ್ ಒಂದೇ ಕಡೆ ಸಿಗುತ್ತೆ. ಹಿಂದಿನ ಎಪಿಸೋಡ್ ಅಲ್ಲಿ ನಮಗೆ ಗೊತ್ತಾಗಿದೆ ಗ್ಲಾಸ್ ಬಾಟಲ್ ಗಳನ್ನ ನೇತಾಕಿರೋ ಫಾರ್ವೇ ಟ್ರೀ ಒಳಗೆ ಹೋದ್ರೆ ಎಲ್ಲರೂ ಲೈಟ್ ಹೌಸ್ ಹತ್ರನೇ ಹೋಗ್ತಾರೆ ಅಂತ ಹೇಳಕ್ಕಾಗಲ್ಲ. ಬೇರೆ ಬೇರೆ ಕಡೆ ಹೋಗ್ಬೋದು. ಡೇಲ್ ಹೀಗೆ ಟ್ರೈ ಮಾಡೋಕೆ ಹೋಗಿ ಸ್ವಿಮ್ಮಿಂಗ್ ಪೂಲ್ ನ ಗೋಡೆ ಒಳಗೆ ಸಿಗಾಕೊಂಡು ಸಾವನ್ನಪ್ಪಿದ್ದಾನೆ. ಆದ್ರೆ ಹಿಂದಿನ ಸೀಸನ್ ಅಲ್ಲಿ ವಿಕ್ಟರ್ ಟಬಿತಾಗೆ ಹೇಳಿದ್ದ ಈ ಫಾರ್ವೇ ಟ್ರೀ ಒಳಗೆ ಹೋದ್ರೆ ಲೈಟ್ ಹೌಸ್ ಗೆನೆ ಹೋಗೋದು, ಬೇರೆ ಎಲ್ಲೂ ಹೋಗಲ್ಲ ಅಂತ. ಅಂದ್ರೆ ನನಗನ್ಸೋ ಪ್ರಕಾರ ಮಿರಾಂಡಾ ಈಗ ಟಬಿತಾ ಈ ಫಾರ್ವೇ ಟ್ರೀ ಒಳಗೆ ಹೋದ್ರೆ ಮಾತ್ರ ಲೈಟ್ ಹೌಸ್ ಹತ್ರ ಹೋಗೋದು, ಬೇರೆಯವರು ಹೋದ್ರೆ ಬೇರೆ ಬೇರೆ ಕಡೆ ಹೋಗ್ತಾರೆ ಅನ್ಸುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ರಾತ್ರಿ ಟಬಿತಾಗೆ ಕೆಟ್ಟ ಕನ್ಸು ಬಿತ್ತು. ನಿದ್ದೆ ಬರ್ತಿಲ್ಲ ಅಂತ ಕಿಟಕಿ ಹತ್ರ ನಿಂತ್ಕೊಂಡು ಟೌನ್ ನ ಜನ ಎಲ್ಲ ಹೇಳ್ದಂಗೆ ನಾನು ಹೊರಗೆ ಹೋಗಿದ್ದಾಗ ಏನಾದ್ರೂ ಮಾಡಿ ಈ ಜಾಗದ ಬಗ್ಗೆ ಯಾರಿಗಾದ್ರೂ ಹೇಳಿ ಹೆಲ್ಪ್ ಮಾಡೋಕೆ ರಿಕ್ವೆಸ್ಟ್ ಮಾಡ್ಕೋಬಹುದಾಗಿತ್ತ ಅಂತ ಯೋಚನೆ ಮಾಡ್ಬೇಕಾದ್ರೆ ಜಿಮ್ ಇವಳಿಗೆ ಸಮಾಧಾನ ಮಾಡ್ತಾ ಇದ್ದಾನೆ. ನೀನ್ ಏನ್ ಮಾಡ್ಬೇಕಿತ್ತು ಅದೆಲ್ಲ ಮಾಡಿದ್ಯಾ ಅಂತಿದ್ದಂಗೆ ಟಬಿತಾ ಕೋಪ ಮಾಡ್ಕೊಂತೇಳಿ, ಬರೀ ನನಗೆ ಸಮಾಧಾನ ಮಾಡೋಕೆ ಏನೋ ಒಂದು ಹೇಳ್ತೀಯಾ, ನೀನೇನು ಅರ್ಥ ಮಾಡ್ಕೊಂತಿಲ್ಲ ಅಂದಾಗ ಜಿಮ್ ಕೂಡ ಜಗಳ ಆಡೋಕೆ ಶುರು ಮಾಡ್ತಾನೆ. ಇಬ್ರು ರಾತ್ರಿ ಇಡೀ ಥಾಮಸ್ ವಿಷಯಕ್ಕೆಲ್ಲ ಹೋಗಿ ಜಗಳ ಆಡ್ತಾ ಇದ್ದಾರೆ, ಊರವ್ರಿಗೆಲ್ಲ ಕೇಳಿಸೋ ಹಾಗೆ. ಮುಂದಿನ ದಿನ ಬೆಳಗ್ಗೆ ಎದ್ದಾಗ ಜೂಲಿ ಹೇಳ್ತಾಳೆ, ನೀವು ಕಿತ್ತಾಡ್ತಿದ್ದು ನಮಿಗೂ ಕೇಳಿಸ್ತು, ಕಾಲೋನಿ ಹೌಸ್ ವರ್ಗೂ ಕೇಳಿಸಿರುತ್ತೆ ಅಂತ. ಅದೇ ಜೇಡ್ ಬಾಯ್ಡ್ ನ ಬಾರ್ಗೆ ಕರ್ಕೊಂಡ್ ಬಂದು ಬಾಟಲ್ ಟ್ರೀಯಲ್ಲಿ ಬಾಟಲ್ ಗಳ ಒಳಗೆ ಇದ್ದ ಚೀಟಿಗಳನ್ನ ಗೋಡೆಗೆ ಪಿನ್ ಮಾಡಿರೋದನ್ನ ತೋರಿಸಿ ಹೇಳ್ತಾ ಇದ್ದಾನೆ, ಈ ನಂಬರ್ ಗಳ ಅರ್ಥ ಏನೋ ಇದೆ. ಲೈಟ್ ಹೌಸ್ ಅಲ್ಲಿ ವರ್ಮ್ ಹೋಲ್ ನ ರೀತಿ ಏನೋ ಒಂದು ಇದೆ. ಸ್ಪೇಸ್ ಅಲ್ಲಿ ವರ್ಮ್ ಹೋಲ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಡಿಮೆ ಸಮಯದಲ್ಲಿ ಹೋಗೋಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಲೈಟ್ ಹೌಸ್ ಅಲ್ಲಿ ಏನೋ ಇರ್ಬೋದು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಸೇಮ್ ಇಂಟರ್ಸ್ಟೆಲ್ಲರ್ ಅಲ್ಲಿ ಸ್ಯಾಟರ್ನ್ ಹತ್ರ ವರ್ಮ್ ಹೋಲ್ ಇರುತ್ತೆ, ಅದರ ಸಹಾಯದಿಂದ ಬೇರೆ ಗ್ಯಾಲಕ್ಸಿಗೆ ಕ್ಷಣ ಮಾತ್ರದಲ್ಲೇ ಹೋಗ್ಬಿಡ್ತಾರೆ. ಅದೇ ರೀತಿ ಕಾನ್ಸೆಪ್ಟ್ ಇಲ್ಲಿ ಜೇಡ್ ಹೇಳ್ತಾ ಇರೋದು. ಇದನ್ನ ಕೇಳಿ ಬಾಯ್ಡ್ ಹೇಳ್ತಾರೆ, ಕಾಡಿನಲ್ಲಿ ಇನ್ನೊಂದು ಬಾಟಲ್ ಟ್ರೀ ಇದೆ, ಅದನ್ನ ಚೆಕ್ ಮಾಡ್ದ ಅಂದಾಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ವಿಕ್ಟರ್ ಟಬಿತಾನ ಕರ್ಕೊಂಡು ಹೋಗಿದ್ದು ಬಾಯ್ಡ್ ಮತ್ತೆ ಸಾರಾ ನೋಡಿದ ಬಾಟಲ್ ಟ್ರೀ ಎರಡೂ ಕೂಡ ಬೇರೆ ಬೇರೆ, ಒಂದೇ ಅಲ್ಲ. ಬಾಯ್ಡ್ ಮತ್ತೆ ಸಾರಾ ನೋಡಿದ ಬಾಟಲ್ ಟ್ರೀ ಫಾರ್ವೇ ಟ್ರೀ ಆಗಿರ್ಲಿಲ್ಲ. ಆ ಮರವನ್ನ ಬಾಯ್ಡ್ ಜೇಡ್ಗೆ ತೋರ್ಸೋಕೆ ಡಿಸೈಡ್ ಮಾಡಿದ್ದಾರೆ. ಬಾಟಲ್ ಟ್ರೀ ಎಲ್ಲಿದೆ ಅಂತ ಜೇಡ್ಗೆ ಹೇಳಿ ಆದ್ಮೇಲೆ ಬಾಯ್ಡ್ ಹಾಸ್ಪಿಟಲ್ಗೆ ಬರ್ತಾರೆ. ರ್ಯಾಂಡಲ್ ಕತೆ ಏನಾಯ್ತು ಅಂತ ನೋಡೋಕೆ. ಇವನು ಈಗ ಹುಷಾರಾಗ್ತಿದ್ದಾನೆ, ಗಾಯಕ್ಕೆ ಹೊಲಿಗೆ ಎಲ್ಲ ಹಾಕಿದ್ದಾರೆ. ಇದೇ ಸಮಯಕ್ಕೆ ಕ್ರಿಸ್ಟಿ ಟಬಿತಾ ಬಂದ ಆಂಬ್ಯುಲೆನ್ಸ್ ಅಲ್ಲಿ ಅಲ್ಟ್ರಾಸೌಂಡ್ ಮಷೀನ್ ಇತ್ತು. ಫಾತಿಮಾನ ಕರ್ಕೊಂಡ್ ಬಂದ್ರೆ ಮಗು ಹೇಗಿದೆ ಅಂತ ಸ್ಕ್ಯಾನ್ ಮಾಡಿ ನೋಡ್ಬೋದು ಅಂದಾಗ ಬಾಯ್ಡ್ ತಕ್ಷಣ ಕಾಲೋನಿ ಹೌಸ್ ಕಡೆ ಹೊರಡ್ತಾರೆ. ಆದ್ರೆ ಕಾಲೋನಿ ಹೌಸ್ ಅಲ್ಲಿ ಫಾತಿಮಾ ಕೊಳ್ತೋಗಿರೋ ತರಕಾರಿ ತಿನ್ಬೇಕಾದ್ರೆ ಎಲ್ಲಿಸ್ ಕೈಯಲ್ಲಿ ತಗ್ಲಾಕೊಂಡಿರೋದ್ರಿಂದ ನನಗೆ ಮನುಷ್ಯರು ತಿನ್ಬೇಕಾಗಿರೋದನ್ನ ಬಿಟ್ಟು ಬೇರೆ ಎಲ್ಲವನ್ನ ತಿನ್ಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಎಲಿಸ್ ಕ್ರಿಸ್ಟಿ ಹತ್ರ ಹೋಗೋಣ ಅಂದ್ರೂ ಕೂಡ ಫಾತಿಮಾ ಕೇಳ್ತಿಲ್ಲ. ಮಗು ಏನಾಗಿದ್ಯೋ ಅನ್ನೋ ಭಯ ಇವಳಿಗಿದೆ. ಈಗ ಬಾಯ್ಡ್ ಇಲ್ಲಿಗೆ ಬಂದಾಗ ಇವ್ರಿಗೂ ಎಲ್ಲಾ ವಿಷಯ ಹೇಳ್ತಾನೆ ಎಲಿಸ್. ಹಾಗಾಗಿ ಅಲ್ಟ್ರಾಸೌಂಡ್ ಮಷಿನ್ ಸಿಕ್ಕಿರೋದು ಒಳ್ಳೇದೇ ಆಯ್ತು, ಮಗುವಿನ ಕಂಡೀಷನ್ ನೋಡ್ಬೋದು, ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗೋಕ್ ಬಂದೆ ಅಂತ ಬಾಯ್ಡ್ ಫಾತಿಮಾ ಮತ್ತೆ ಎಲಿಸ್ ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಕ್ರಿಸ್ಟಿ ಅಲ್ಟ್ರಾಸೌಂಡ್ ಮಷೀನ್ ಅಲ್ಲಿ ಸ್ಕ್ಯಾನ್ ಮಾಡಿ ನೋಡಿದಾಗ ಒಂದು ಶಾಕಿಂಗ್ ದೃಶ್ಯವನ್ನ ಎಲ್ಲರೂ ಸ್ಕ್ರೀನ್ ಮೇಲೆ ನೋಡ್ತಾರೆ. ಫಾತಿಮಾಳ ಗರ್ಭದಲ್ಲಿ ಏನು ಇಲ್ವೇ ಇಲ್ಲ, ಇವಳು ಪ್ರೆಗ್ನೆಂಟೇ ಆಗಿಲ್ಲ. ಅಂದ್ರೆ ಡಾಕ್ಟರ್ಸ್ ಹೇಳಿದ್ದು ನಿಜ, ಫಾತಿಮಾ ಪ್ರೆಗ್ನೆಂಟ್ ಆಗೋಕೆ ಸಾಧ್ಯನೇ ಇಲ್ಲ. ಆದ್ರೂ ಪ್ರೆಗ್ನೆಂಟ್ ಆಗಿರೋ ಫೀಲಿಂಗ್ ಫಾತಿಮಾಗೆ ಯಾಕೆ ಆಗ್ತಿದೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಫಾತಿಮಾ ಪ್ರೆಗ್ನೆಂಟ್ ಇಲ್ಲ, ಆದ್ರೂ ಪ್ರೆಗ್ನೆಂಟ್ ಇರೋ ತರ ಯಾಕೆ ಆಡ್ತಿದ್ದಾಳೆ ಅಂತ ಎಲ್ಲರೂ ಶಾಕ್ ಆಗಿದ್ದಾರೆ. ಇನ್ನೊಂದ್ ಕಡೆ ವಿಕ್ಟರ್ ಸುರಂಗದ ಒಳಗೆ ಹೋಗಿ ಜಾಸ್ಪರ್ ನ ತಗೊಂಡ್ ಬರೋಕೆ ರೆಡಿ ಆಗಿದ್ದಾನೆ. ಆದ್ರೆ ಅವ್ರ ಅಪ್ಪ ಹೆನ್ರಿ ಕೂಡ ವಿಕ್ಟರ್ ಜೊತೆ ಹೊರಟಿದ್ದಾರೆ. ಸುರಂಗದ ಒಳಗೆ ಸೇಫ್ ಅಲ್ಲ, ನೀವು ನನ್ನ ಜೊತೆ ಬರ್ಬೇಡಿ ಅಂದ್ರೂ ಕೇಳಲ್ಲ. ಇಬ್ಬರು ಸುರಂಗದ ಒಳಗೆ ಹೋಗ್ಬೇಕಾದ್ರೆ ಟಬಿತಾ ಮತ್ತೆ ವಿಕ್ಟರ್ ಇಬ್ರು ಮೊದಲು ಇಲ್ಲಿಗೆ ಬಂದಿದ್ದಾಗ ಯಾವ ಜಾಗದಲ್ಲಿ ಜಾಸ್ಪರ್ ಇತ್ತೋ ಅಲ್ಲಿಗೆ ಬರ್ತಾರೆ. ಆದ್ರೆ ಈಗ ಈ ಜಾಗದಲ್ಲಿ ಮಾನ್ಸ್ಟರ್ಸ್ ಗಳು ಇಲ್ಲ, ಯಾವುದೇ ವಸ್ತುಗಳು ಕೂಡ ಇಲ್ಲ. ಹಾಗಾಗಿ ಇನ್ನು ಮುಂದೆ ಜಾಸ್ಪರ್ ನ ಹುಡ್ಕೊಂಡು ಹೊಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಜಾಗದಲ್ಲಿ ಇವ್ರಿಗೆ ಜಾಸ್ಪರ್ ಕೊನೆಗೂ ಸಿಗುತ್ತೆ. ಈ ಮಾನ್ಸ್ಟರ್ ಗಳು ಜನರನ್ನ ಸಾಯಿಸಿ ಆದ್ಮೇಲೆ ಒಂದಷ್ಟು ವಸ್ತುಗಳನ್ನ ಈ ಸುರಂಗದ ಒಳಗೆ ತಂದಿಡ್ಕೊಂಡಿರ್ತವೆ. ಇದರಲ್ಲಿ ಒಂದು ಜಾಸ್ಪರ್ ಕೂಡ. ಇಲ್ಲೇ ಟೇಬಲ್ ಮೇಲೆ ಹೆನ್ರಿ ಮಿರಾಂಡಾಳ ಬಟ್ಟೆಯನ್ನ ನೋಡಿ ಜೋರಾಗಿ ಮಾತಾಡ್ಬಿಡ್ತಾರೆ. ಇದರಿಂದ ಇಲ್ಲೇ ಇದ್ದ ಮಾನ್ಸ್ಟರ್ಸ್ ಕತ್ತಲಾಗಿಲ್ಲ ಅಂದ್ರೂ ಎಚ್ಚರಗೊಳ್ತವೆ. ಮತ್ತೆ ಒಬ್ಳು ಮಹಿಳೆಯ ರೂಪದಲ್ಲಿರೋ ಮಾನ್ಸ್ಟರ್ ವಿಕ್ಟರ್ಗೆ, ನೀನು ಪದೇ ಪದೇ ಇಲ್ಲಿಗೆ ಬರ್ತಾ ಇದ್ರೆ ನಿನ್ನನ್ನ ಇಲ್ಲೇ ಉಳಿಸ್ಕೋಬೇಕಾಗುತ್ತೆ ಅಂತಿದ್ದಂಗೆ ವಿಕ್ಟರ್ ಮತ್ತೆ ಹೆನ್ರಿ ಇಬ್ರು ತಕ್ಷಣ ಈ
ಸುರಂಗದಿಂದ ಹೊರಗೆ ಓಡಿ ಬರ್ತಾರೆ. ವಿಕ್ಟರ್ ಹೆನ್ರಿಯನ್ನ ತಾನು ಅವಾಗವಾಗ ಬರೋ ಟ್ರಕ್ ಒಳಗೆ ಕರ್ಕೊಂಡ್ ಬಂದು ಹೇಳ್ತಾ ಇದ್ದಾನೆ, ಜಾಸ್ಪರ್ ಕ್ರಿಸ್ಟೋಫರ್ ಜೊತೆ ಮಾತಾಡೋದು ನಾನೇ ಕೇಳಿಸ್ಕೊಂಡಿದ್ದೀನಿ. ಈ ಜಾಗದ ಬಗ್ಗೆ ಎಲ್ಲಾ ವಿಷಯ ಈ ಗೊಂಬೆಗೆ ಗೊತ್ತಿರ್ಬೋದು, ಏನಾದ್ರೂ ಮಾಡಿ ಇದು ಮಾತಾಡೋ ಹಾಗೆ ಮಾಡ್ಬೇಕು ಅಂದಾಗ ಗೊಂಬೆ ಹೇಗೆ ಮಾತಾಡೋಕೆ ಸಾಧ್ಯ ಅಂತ ಕೇಳ್ತಾರೆ ಹೆನ್ರಿ. ನನಗೆ ಗೊತ್ತಿಲ್ಲ, ಮಾತಾಡಿಸ್ಬೇಕು ಅಷ್ಟೇ ಅಂತ ವಿಕ್ಟರ್ ಹಠ ಹಿಡ್ದಿದ್ದಾನೆ. ಇನ್ನೊಂದ್ ಕಡೆ ಈತನ್ ಜೊತೆ ಟಬಿತಾ ಮಾತಾಡಬೇಕಾದ್ರೆ ಮನೆಯಲ್ಲಿ ಮೇಲೆ ಯಾರೋ ಓಡಾಡ್ತಿರೋ ಹಾಗೆ ಟಬಿತಾಗೆ ಮಾತ್ರ ಕೇಳಿಸ್ತಾ ಇದೆ. ಯಾರದು ಅಂತ ನೋಡೋಕೆ ಬಂದ್ರೆ ಇಲ್ಲಿ ಮತ್ತೆ ಇವಳಿಗೆ ಮಕ್ಕಳ ಆತ್ಮಗಳು ಕಾಣಿಸ್ಕೊಂತಾ ಇದೆ. ಅದೇ ಅಂಕುಹಿ ಅಂತ ಪದೇ ಪದೇ ಹೇಳ್ತಾನೆ ಇದ್ದಾರೆ. ಇದರಿಂದ ಟಬಿತಾ ಹೆದರ್ಕೊಂಡು ಕಿರ್ಚಾಡ್ಬೇಕಾದ್ರೆ ಈತನ್ ಬಂದು ಏನಾಯ್ತು ಅಂತ ಕೇಳಿದಾಗ ಈ ಮಕ್ಕಳು ಮಾಯ ಆಗ್ತಾರೆ. ನಂತರ ಟಬಿತಾ ಈತನ್ ಜೊತೆ ಬಾರ್ಗೆ ಬರ್ತಾಳೆ, ಎಣ್ಣೆ ಹೊಡಿಯೋಕಲ್ಲ ಜೇಡ್ನ ಮೀಟ್ ಮಾಡೋಕೆ. ಜೇಡ್ ಬಾಯ್ಡ್ ಹೇಳಿದ ಆ 2ನೇ ಬಾಟಲ್ ಟ್ರೀಯಿಂದ ಕೂಡ ಚೀಟಿಗಳನ್ನ ತಗೊಂಡ್ ಬಂದಿದ್ದಾನೆ. ಜೇಡ್ ಹೇಳ್ತಾನೆ, ಒಂದು ಬಾಟಲ್ ಟ್ರೀಯಲ್ಲಿ ಯಾವ್ಯಾವ ನಂಬರ್ಸ್ ಇರೋ ಚೀಟಿ ಇದಾವೋ ಆ 2ನೇ ಮರದಲ್ಲೂ ಸೇಮ್ ನಂಬರ್ಸ್ ಇರೋ ಚೀಟಿನೇ ಇರೋದು. ಕೆಲವೊಂದು ನಂಬರ್ಸ್ ರಿಪೀಟ್ ಕೂಡ ಆಗಿದ್ದಾವೆ. ಈ ನಂಬರ್ಸ್ ಏನ್ ಹೇಳ್ತವೆ ಅಂತ ಕಂಡು ಹಿಡಿಬೇಕು. ಅದಕ್ಕೆ ನನಗೆ ನೀನ್ ಹೆಲ್ಪ್ ಮಾಡ್ತೀಯ ಅಂತ ಈತನ್ಗೆ ಕೇಳಿದಾಗ ಆಯ್ತು ಅಂತ ಹೇಳ್ತಾನೆ ಈತನ್. ಇಬ್ರು ಕುತ್ಕೊಂಡು ಈಗ ಏನಿರ್ಬೋದು ಈ ನಂಬರ್ಸ್ನ ಅರ್ಥ ಅಂತ ಯೋಚನೆ ಮಾಡಬೇಕಾದ್ರೆ ಒಂದು ವಿಚಿತ್ರವಾದ ವಿಷಯ ಗಮನಿಸ್ತಾರೆ. ಅದೇನಂದ್ರೆ ಯಾವ್ಯಾವ ಚೀಟಿಯಲ್ಲಿ 2 ಮತ್ತೆ 7 ನಂಬರ್ ಇದೆಯೋ ಆ 2 ನಂಬರ್ಸ್ ಉಲ್ಟಾ ಇದೆ. ಅಂದ್ರೆ ಕನ್ನಡಿಯಲ್ಲಿ ನಂಬರ್ಸ್ನ ರಿಫ್ಲೆಕ್ಷನ್ ನೋಡಿದ್ರೆ ಯಾವ ತರ ಕಾಣಿಸುತ್ತೋ ಆ ತರ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಇನ್ನ ಟಬಿತಾ ಜೇಡ್ ಬಿಡಿಸಿರೋ ಡ್ರಾಯಿಂಗ್ ನ ನೋಡ್ಬೇಕಾದ್ರೆ ಇವರು ತರಕಾರಿ ತಗೊಂಡ್ ಬರೋಕೆ ಹೋಗೋ ಜಾಗದಲ್ಲಿ ಸ್ಟ್ಯಾಚುಗಳಿದಾವಲ್ಲ ಅದರ ಚಿತ್ರ ಕೂಡ ಜೇಡ್ ಬಿಡಿಸಿದ್ದಾನೆ. ಈ ಚಿತ್ರವನ್ನ ನೋಡಿ ಟಬಿತಾಗೆ ಇವಳು ಚಿಕ್ಕವಳಿದ್ದಾಗ ಪದೇ ಪದೇ ಒಂದೇ ರೀತಿ ಕೆಟ್ಟ ಕನ್ಸು ಬೀಳ್ತಾ ಇರುತ್ತೆ. ಏನಂದ್ರೆ ಕನ್ಸಲ್ಲಿ ಚಿಕ್ಕ ಹುಡುಗಿಯಾಗಿರೋ ಟಬಿತಾ ಅದೇ ಸ್ಟ್ಯಾಚು ಸಣ್ಣ ಮನೆಗಳಿರೋ ಜಾಗದಲ್ಲಿ ಓಡಾಡ್ತಿರೋ ಹಾಗೆ, ಮತ್ತೆ ಜೇಡ್ ನೋಡಿದ 3 ಕೆಂಪು ಬಂಡೆಗಳ ಹತ್ರ ಎಲ್ಲ ಓಡಾಡ್ಬೇಕಾದ್ರೆ ಯಾರೋ ಬಂದು ಇವಳಿಗೆ ಹೆದರಿಸ್ತಾರೆ. ಆಗ ಟಬಿತಾಗೆ ಎಚ್ಚರಿಕೆ ಆಗ್ತಾ ಇರುತ್ತೆ. ಇದೇ ರೀತಿ ಕನ್ಸು ಟಬಿತಾ ಚಿಕ್ಕವಳಿದ್ದಾಗ ಇವಳನ್ನ ತುಂಬಾನೇ ಭಯ ಪಡಿಸಿರುತ್ತೆ. ಅಂದ್ರೆ ಮಿರಾಂಡಾ ರೀತಿ ಟಬಿತಾಗೂ ಕೂಡ ಈ ಟೌನ್ಗೆ ಇವಳು ಬರೋಕು ಮುಂಚೆಯಿಂದಾನೇ ಟೌನ್ ನ ದೃಶ್ಯ ಎಲ್ಲ ಕಾಣಿಸ್ತಾ ಇದೆ. ಇವಳಿಗೆ ಈಗ ಗೊತ್ತಾಗ್ತಾ ಇದೆ ಅಷ್ಟೇ. ಇನ್ನೊಂದ್ ಕಡೆ ಕಾಲೋನಿ ಹೌಸ್ ಅಲ್ಲಿ ಎಲ್ಜಿನ್ಗೆ ಕ್ಯಾಮ್ರಾ ಸಿಕ್ಕಿರೋದ್ರಿಂದ ಇರೋ ಬರೋರ್ದೆಲ್ಲ ಫೋಟೋ ತೆಕ್ಕೊಂಡು ಓಡಾಡ್ಬೇಕಾದ್ರೆ ಫಾತಿಮಾಳ ಫೋಟೋವನ್ನ ಕೂಡ ತೆಗ್ದಿದ್ದಾನೆ. ಈ ಫೋಟೋ ಅಲ್ಲಿ ಫಾತಿಮಾಳ ಪಕ್ಕ ಕಿಮೋನೋ ಲೇಡಿ ನಿಂತಿರೋ ಹಾಗೆ ಕಾಣಿಸುತ್ತೆ. ಫೋಟೋ ಇರ್ಲಿ, ಈಗ ರಿಯಲ್ ಆಗಿ ಎಲ್ಜಿನ್ ನ ಪಕ್ಕ ಬಂದು ನಿಂತ್ಕೊಂಡು ನೀನು ನನಗೆ ಸಹಾಯ ಮಾಡಿದ್ರೆ ನಾನು ನಿಮ್ಮೆಲ್ಲರಿಗೂ ಮನೆಗೆ ಹೋಗೋಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಿಮೋನೋ ಲೇಡಿ. ಅಂದ್ರೆ ಸೇಮ್ ಸಾರಾಗೆ ಯಾವ್ದೋ ದುಷ್ಟಶಕ್ತಿಗಳು ಇದೇ ರೀತಿ ಹೇಳಿ ಕೊಲೆಗಳನ್ನ ಮಾಡೋ ಹಾಗೆ ಮಾಡಿದ್ವು. ಈಗ ಎಲ್ಜಿನ್ ಇನ್ನೇನೇನ್ ಮಾಡ್ತಾನೆ ನೋಡ್ಬೇಕು. ಮತ್ತೆ ಈಗಾಗ್ಲೇ ಇವನು ಫೋಟೋ ಕ್ಲಿಕ್ ಮಾಡ್ಲಿಲ್ಲ ಅಂದ್ರೂ ಕೆಲವೊಮ್ಮೆ ತಂತಾನೆ ಕ್ಯಾಮ್ರಾ ಕ್ಲಿಕ್ ಆಗಿ ಫೋಟೋ ಪ್ರಿಂಟ್ ಆಗಿ ಬರ್ತಾ ಇದೆ. ಇದೆಲ್ಲ ಮಾಡ್ತಿರೋದು ಕಿಮೋನೋ ಲೇಡಿ. ತಾನು ಏನ್ ಹೇಳ್ಬೇಕು ಅನ್ಕೊಂತಿದ್ದಳೋ ಅದನ್ನ ಫೋಟೋ ಮುಖಾಂತರ ಎಲ್ಜಿನ್ಗೆ ತೋರಿಸ್ತಾ ಇದ್ದಾಳೆ. ಅದೇ ಹಾಸ್ಪಿಟಲ್ ಅಲ್ಲಿ ಫಾತಿಮಾ ತಾನು ಪ್ರೆಗ್ನೆಂಟ್ ಇಲ್ಲ ಅಂತ ನಂಬ್ತಾನೆ ಇಲ್ಲ. ನನಗೆ ಫೀಲ್ ಆಗ್ತಿದ್ದೆ ನಾನು ಪ್ರೆಗ್ನೆಂಟ್ ಇದೀನಿ, ನೀವು ಅನ್ಕೊಂತಿರ್ಬೋದು ನನ್ನ ತಲೆ ಸರಿ ಇಲ್ಲ ಅಂತ, ಆದ್ರೆ ನನ್ನ ಹೊಟ್ಟೆಯಲ್ಲಿ ಮಗು ಇದೆ ಅಂತ ಹೇಳಿ ಇಲ್ಲಿಂದ ಹೋಗ್ತಾಳೆ. ಬಾಯ್ಡ್ ಕ್ರಿಸ್ಟಿಗೆ ಈಗ ಏನ್ ಮಾಡೋದು ಅಂತ ಕೇಳಿದಾಗ ಕ್ರಿಸ್ಟಿ ಹೇಳ್ತಾಳೆ, ಈಗ 2 ಸಾಧ್ಯತೆ ಇದೆ. ಒಂದು, ನಿಜವಾಗ್ಲೂ ಅವಳ ಹೊಟ್ಟೆಯಲ್ಲಿ ಏನೋ ಇದೆ, ಅದು ಅಲ್ಟ್ರಾಸೌಂಡ್ ಅಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಾಂದ್ರೆ ಬಾಯ್ಡ್ ನ ಹೆಂಡತಿ ಆಬಿಗೆ ಆದ ರೀತಿನೇ ಈ ಜಾಗ ಫಾತಿಮಾಳ ತಲೆ ಸೇರಿ ಇವಳ ತಲೆ ಕೆಡಿಸ್ತಾ ಇರ್ಬೋದು ಅಂತ. ನಂತರ ಬಾಯ್ಡ್ ಡಾನಾನ ಮೀಟ್ ಮಾಡಿ ನಡೆದ ಎಲ್ಲಾ ವಿಷಯ ಹೇಳಿದಾಗ ಡಾನಾಗೂ ಕೂಡ ಭಯ. ಏನಂದ್ರೆ ಅವಳ ಹೊಟ್ಟೆಯಲ್ಲಿ ನಿಜವಾಗ್ಲೂ ಏನಾದ್ರೂ ಇದ್ರೆ ಅದಕ್ಕೆ ಪರಿಹಾರ ಕಂಡುಹಿಡಿಬಹುದು. ಅದೇ ಬಾಯ್ಡ್ ನ ಹೆಂಡತಿ ಆಬಿಯ ರೀತಿ ಅವಳೇನಾದ್ರೂ ಆದ್ರೆ ಟೌನ್ ನ ಜನರಿಗೆ ತೊಂದರೆ ಆಗುತ್ತೆ. ಅವಳು ಏನ್ ಮಾಡ್ತಾಳೆ ಹೇಳಕ್ಕಾಗಲ್ಲ. ಅದಕ್ಕೆ ಡಾನಾ, ನಾನು ಕಾಲೋನಿ ಹೌಸ್ ಅಲ್ಲಿ ಇರೋರ್ನೆಲ್ಲ ರಕ್ಷಿಸಬೇಕಾಗುತ್ತೆ, ಫಾತಿಮಾ ಇಂದ ಬೇರೆಯವ್ರಿಗೆ ತೊಂದರೆ ಇದೆ ಅಂದ್ರೆ ಅವರನ್ನ ಕಾಲೋನಿ ಹೌಸ್ ಅಲ್ಲಿ ಇಟ್ಕೊಳಕ್ಕಾಗಲ್ಲ ಅಂದಾಗ ಆಯ್ತು ನನ್ನ ಆಫೀಸ್ ಅಲ್ಲೇ ಅವರನ್ನ ಇಟ್ಕೊಂತೀನಿ ಅಂತ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ ಬಾಯ್ಡ್. ಇನ್ನೊಂದ್ ಕಡೆ ತರಕಾರಿ ತಗೊಂಡ್ ಬರೋಕೆ ಅಂತ ಜಿಮ್ ಮತ್ತೆ ಟೌನ್ ನ ಇನ್ನಿಬ್ರು ಬಂದಿದ್ದಾಗ ಜೇಡ್, ಟಬಿತಾ ಮತ್ತೆ ಈತನ್ ಕೂಡ ಇಲ್ಲಿಗೆ ಬರ್ತಾರೆ. ಟಬಿತಾ ತಾನು ಕನ್ಸಲ್ಲಿ ನೋಡಿದ್ದ ಜಾಗವನ್ನ ಈಗ ಲೈವ್ ಆಗಿ ನೋಡೋಕೆ. ಜಿಮ್ಗೆ ಇವಳು ಜಾಸ್ತಿ ಇದೆಲ್ಲದರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಇಷ್ಟ ಆಗ್ತಿಲ್ಲ. ಇವಳಿಗೆ ಏನಾಗುತ್ತೋ ಅನ್ನೋ ಚಿಂತೆ ಇವನ್ಗೆ. ಆದ್ರೆ ಇವರು ಆ 3 ಕೆಂಪು ಬಂಡೆಗಳ ಹತ್ರ ಬಂದಾಗ ಟಬಿತಾಗೆ ಮತ್ತೆ ಈ ಜಾಗ ನೆನಪಾಗುತ್ತೆ. ಕನ್ಸಲ್ಲಿ ಯಾವ್ಯಾವ ಜಾಗದಲ್ಲಿ ಓಡಾಡಿದ್ಲೋ ಅದೆಲ್ಲ ಇವ್ರಿಗೆ ತೋರಿಸ್ತಾಳೆ. ಜೇಡ್ ಹೇಳೋದೇನಂದ್ರೆ ಮಿರಾಂಡಾ ಅನ್ನ ಯಾರೋ ಸೆಲೆಕ್ಟ್ ಮಾಡಿದ್ರು ಮಕ್ಕಳನ್ನ ಕಾಪಾಡೋಕೆ. ಹಾಗ್ ನೋಡೋದಾದ್ರೆ ನೀನು ಚಿಕ್ಕವಳಿದ್ದಾಗ್ಲೇ ನಿರ್ಧಾರ ಆಗಿತ್ತು ಅನ್ಸುತ್ತೆ, ನೀನು ಈ ಜಾಗಕ್ಕೆ ಬಂದೇ ಬರ್ಬೇಕು ಅಂತ. ಹಾಗಾಗಿ ನೀನು ಒಂದಲ್ಲ ಒಂದು ದಿನ ಈ ಜಾಗಕ್ಕೆ ಬಂದೇ ಬರ್ತಿದ್ದೆ ಅಂತ ಹೇಳ್ತಾನೆ. ಈ ಕಡೆ ಎಲ್ಜಿನ್ ವಿಕ್ಟರ್ ಚಿಕ್ಕವನಿದ್ದಾಗ ಬಚ್ಚಿಡ್ಕೊಂಡಿದ್ದ ಅಂಡರ್ ಗ್ರೌಂಡ್ ಸ್ಟೋರೇಜ್ ರೂಮ್ಗೆ ಬಂದಿದ್ದಾನೆ. ಯಾಕಂದ್ರೆ ಮೊದ್ಲೇ ಹೇಳ್ದಂಗೆ ಕಿಮೋನೋ ಲೇಡಿ ಫೋಟೋ ಮುಖಾಂತರ ಇವನ್ಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಅವಾಗ್ಲೇ ಕ್ಯಾಮ್ರಾ ತನಿಗೆ ತಾನೇ ಫೋಟೋ ಕ್ಲಿಕ್ ಮಾಡಿತ್ತಲ್ಲ, ಆಗ ಈ ಸ್ಟೋರೇಜ್ ನ ಫೋಟೋ ಬಂದಿರುತ್ತೆ. ಇದೇ ಸ್ಟೋರೇಜ್ ರೂಮ್ ಅಲ್ಲಿ ಇನ್ನೊಂದು ಸೀಕ್ರೆಟ್ ರೂಮ್ ಕೂಡ ಇದೆ. ಈ ರೂಮ್ ನ ಡೋರೇ ಕಾಣಿಸಲ್ಲ, ಆ ರೀತಿ ಇದೆ. ಈ ರೂಮ್ ಅಲ್ಲಿ ಒಂದು ಡೆಡ್ ಬಾಡಿ ಕೂಡ ಇದೆ. ಆದ್ರೆ ಈ ರೂಮ್ ನ ಪೂರ್ತಿ ಕ್ಲೀನ್ ಮಾಡಿ ರೆಡಿ ಮಾಡ್ಬೇಕಾದ್ರೆ ಎಲ್ಜಿನ್ ನ ಹತ್ರ ಕಿಮೋನೋ ಲೇಡಿ ಬಂದಾಗ ಎಲ್ಜಿನ್ ಕೇಳ್ತಾನೆ, ಇಲ್ಲೇನಾ ಅದು ನಡೆಯೋದು ಅಂತ. ಏನ್ ನಡೆಯುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನ ಪೊಲೀಸ್ ಆಫೀಸರ್ ಅಕೋಸ್ಟಾ ಡೈನರ್ ಅಲ್ಲಿ ಇರೋ ಕೆನಿ ಹತ್ರ ಹೋಗಿ, ನೀವೆಲ್ಲರೂ
ನಾರ್ಮಲ್ ಆಗಿರೋದಕ್ಕೆ ಹೇಗ್ ಸಾಧ್ಯ? ಈ ಜಾಗದಿಂದ ಹೊರಗೆ ಹೋಗೋಕೆ ಈ ಟೌನ್ ನ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕಲ್ವಾ ಅಂದಾಗ ನಾವು ಎಲ್ಲಾ ಪ್ರಶ್ನೆ ಕೇಳಿ ಸಾಹಸ ಮಾಡಿ ಬೇಸತ್ತು ಉತ್ತರ ಸಿಗದೆ ಕೂತಿದೀವಿ. ಇನ್ನ ಸ್ವಲ್ಪ ದಿನ ನಿನಗೂ ಅಷ್ಟೇ ಜೋಶ್ ಕಡಿಮೆ ಆಗುತ್ತೆ. ಈ ಜಾಗದಲ್ಲಿ ಎರಡು ಕೆಲಸ ಮಾಡೋಕೆ ಮಾತ್ರ ಸಾಧ್ಯ. ಒಂದು ಹೊಂದ್ಕೊಂಡು ಹೋಗ್ಬೇಕು, ಇಲ್ಲ ಎರಡನೇದು ಸಾಯ್ಬೇಕು ಅಂದಾಗ ನಾನು ಸಾಯೋಕೆ ಬಂದಿಲ್ಲ ಹಂಗೆ ಹಿಂಗೆ ಅಂತ ಎಗರಾಡ್ತಾ ಇಲ್ಲಿಂದ ಹೊರಡ್ತಾಳೆ. ಹಿಂದೆನೆ ಬಸ್ ಡ್ರೈವರ್ ಭಕ್ತ ಕೆನಿ ಹತ್ರ ಬಂದು ಡೈನರ್ ನ ಮತ್ತೆ ಓಪನ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಕೋಸ್ಟಾ ಬಾಯ್ಡ್ ಹತ್ರ ಬಂದು ತನ್ನ ಗನ್ ಕೇಳ್ತಾ ಇದ್ದಾಳೆ. ಅವತ್ತು ನಿಕ್ಕಿಗೆ ಇವಳು ಮಿಸ್ ಆಗಿ ಶೂಟ್ ಮಾಡಿದ್ರಿಂದ ನೀನು ಗಾಬರಿಯಾಗಿ ಗನ್ ಹೇಗ್ ಬೇಕೋ ಹಾಗೆ ಯೂಸ್ ಮಾಡ್ತೀಯಾ, ಅದಕ್ಕೆ ಗನ್ ನಿನ್ ಕೈಯಲ್ಲಿ ಸೇಫ್ ಅಲ್ಲ ಅಂತ ಬಾಯ್ಡ್ ಕಿತ್ಕೊಂಡಿರ್ತಾರೆ. ತನ್ನ ಪೊಲೀಸ್ ಐಡಿ ಕಾರ್ಡ್ ಎಲ್ಲ ತೋರಿಸಿ ನಾನು ರಿಯಲ್ ಪೊಲೀಸ್ ನಿಂತರ ನಾಟಕ ಆಡ್ಕೊಂಡು ಓಡಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಪಾಪ ಇವಳಿಗೆ ಗೊತ್ತಿಲ್ಲ ಬಾಯ್ಡ್ ಆರ್ಮಿಯಲ್ಲೇ ಅರ್ಧ ಜೀವನ ಕಳೆದಿದ್ದಾರೆ ಅಂತ. ಆದ್ರೆ ಬಾಯ್ಡ್ ಇವಳು ಗನ್ ಕೇಳಿದ್ದಲ್ವಾ ಅಂತ ಗನ್ ಕೊಡ್ತಾರೆ. ಗನ್ ಅಲ್ಲಿ ಇದ್ದ ಬುಲೆಟ್ ತಮ್ಮ ಬಳಿನೇ ಇಟ್ಕೊಂತಾರೆ. ಅದೇ ಜೂಲಿ ಮತ್ತೆ ರ್ಯಾಂಡಲ್ ಇಬ್ರು ಈಗ ಮಾತಾಡ್ಕೊಂಡು ಗಾಂಜಾ ಹೊಡ್ಕೊಂಡು ಓಡಾಡ್ತಿದ್ದಾರೆ. ಯಾಕೆ ಅಂದ್ರೆ ಯಾವಾಗ್ಲಿಂದ ಜೂಲಿ, ರ್ಯಾಂಡಲ್ ಮತ್ತೆ ಮ್ಯಾರಿಯಲ್ ಮಾರ್ಟಿನ್ ಇದ್ದ ಜಾಗಕ್ಕೆ ಹೋಗಿ ಬಂದಿದ್ರು ಆಗಿನಿಂದ ಇವರ ಮೈಂಡ್ ಅಲ್ಲಿ ಏನೋ ನಡೀತಾ ಇದೆ, ಏನೋ ವಿಚಿತ್ರವಾದ ಅನುಭವಗಳೆಲ್ಲ ಆಗ್ತಾ ಇದೆ. ಅದೇನು ಅಂತ ಇವ್ರಿಗೆ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಹಾಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಜೂಲಿಗೆ ಕಾರ್ ಓಡ್ಸೋಕು ಬರಲ್ಲ ಅಂತ ಗೊತ್ತಾದಾಗ ನಾನ್ ಹೇಳ್ಕೊಡ್ತೀನಿ ಬಾ ಅಂತ ರ್ಯಾಂಡಲ್ ಕಾಲೋನಿ ಹೌಸ್ ಹತ್ರ ಇರೋ ವ್ಯಾನ್ ನ ಓಡ್ಸೋಕೆ ಹೇಳ್ಕೊಡ್ತಿರ್ಬೇಕಾದ್ರೆ ವ್ಯಾನ್ ಅಲ್ಲೂ ಇವನಿಗೆ ಹುಳುಗಳು ಕಾಣಿಸ್ತಿದ್ದವೆ. ಇದರಿಂದ ಇವನು ಡಿಸ್ಟ್ರಾಕ್ಟ್ ಆಗಿ ಆಕ್ಸಿಡೆಂಟ್ ಆಗೋದ್ರಲ್ಲಿ ಜಸ್ಟ್ ಮಿಸ್. ಸರಿಯಾದ ಸಮಯಕ್ಕೆ ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸ್ತಾನೆ. ಇನ್ನ ಹುಳುಗಳು ಇವನ ದೇಹದ ಮೇಲೆ ಓಡಾಡೋ ಹಾಗೆ ಇವನ್ಗೆ ಫೀಲ್ ಆಗ್ತಿರೋದ್ರಿಂದ ಇವನು ಜೂಲಿಗೆ ನೀನು ವಾಪಸ್ ಟೌನ್ಗೆ ಹೋಗು, ನಾನು ಬರ್ತೀನಿ ಅಂತ ಕಾಡಿನ ಒಳಗೆ ಬಂದು ಸುಧಾರಿಸ್ಕೋಬೇಕಾದ್ರೆ ಜೂಲಿ ವಾಪಸ್ ಹೋಗದೆ ಇವನ ಹಿಂದೆನೆ ಬರ್ತಾಳೆ. ಈಗ ಇವರಿಬ್ರಿಗೂ ನಾಶ ಆಗಿರೋ ಮಾರ್ಟಿನ್ ಇದ್ದ ಜಾಗ ಕಾಣಿಸುತ್ತೆ. ಜೂಲಿ ಇಲ್ಲಿಗೆ ಹೋಗೋಕೆ ನೋಡ್ತಾಳೆ, ಆದ್ರೆ ರ್ಯಾಂಡಲ್ ಬಿಡಲ್ಲ, ಇವಳನ್ನ ವಾಪಸ್ ಕರ್ಕೊಂಡ್ ಬರ್ತಾನೆ. ಕಾಲೋನಿ ಹೌಸ್ ಅಲ್ಲಿ ಫಾತಿಮಾಗೆ ಸಡನ್ ಆಗಿ ಹೊಟ್ಟೆ ನೋವು ಶುರು ಆಗುತ್ತೆ. ಮತ್ತೆ ಇವಳಿಗೆ ಗೊತ್ತಿಲ್ದಂಗೆ ಇವಳು ತನ್ನ ಹೊಟ್ಟೆನ ಪೂರ್ತಿ ಒಳಗೆ ಎಳ್ಕೊಂತಾ ಇದ್ದಾಳೆ. ಇದರಿಂದ ಇವಳು ನೋವಲ್ಲಿ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡಿದಾಗ ಎಲ್ಲಿಸ್ ಇಲ್ಲಿಗೆ ಬರ್ತಿದ್ದಂಗೆ ಹೊಟ್ಟೆ ನಾರ್ಮಲ್ ಆಗೇ ಇದೆ. ಫಾತಿಮಾಗೆ ಏನಾದ್ರೂ ಟ್ಯಾಬ್ಲೆಟ್ಸ್ ಕೊಡ್ಬೇಕು, ಇಲ್ಲ ಅಂದ್ರೆ ಆಗಲ್ಲ ಅಂತ ಎಲ್ಲಿಸ್ ಕ್ರಿಸ್ಟಿಗೂ ಕೇಳ್ದಂಗೆ ಸಿಕ್ಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ ಹೋಗ್ಬೇಕಾದ್ರೆ ಈ ರೀತಿ ನಿನಗೆ ಬೇಕಾಗಿರೋ ಮಾತ್ರೆ ಎಲ್ಲ ಕೊಡೋಕಾಗಲ್ಲ, ಅವಳ ಪ್ರಾಣಕ್ಕೆ ಅಪಾಯ ತಂದಿಡ್ತೀಯ ಅಂತ ಕ್ರಿಸ್ಟಿ ಮತ್ತೆ ಸರಿಯಾದ ಸಮಯಕ್ಕೆ ಬಂದ ಬಾಯ್ಡ್ ಇಬ್ರು ಟ್ಯಾಬ್ಲೆಟ್ಸ್ ನ ಕಿತ್ಕೊಂಡ್ ಕಳಿಸ್ತಾರೆ. ಫಾತಿಮಾ ಮತ್ತೆ ಯಾರಿಗೂ ಕಾಣ್ದಂಗೆ ಕೊಳ್ತೋಗಿರೋ ತರಕಾರಿ ತಿನ್ನೋಕೆ ಬಂದಾಗ ತಿನ್ನೋದು ಬೇಡ ಅಂತ ಮನ್ಸ್ ಮಾಡ್ಕೊಂಡು ವಾಪಸ್ ಏನೋ ಹೋಗ್ತಾ ಇದ್ದಾಳೆ. ಆದ್ರೆ ಇದ್ದಕ್ಕಿದ್ದಂಗೆ ಮತ್ತೆ ಹೊಟ್ಟೆ ನೋವು ಶುರು ಆಯ್ತು. ಹಾಗಾಗಿ ಇವಳಿಗೆ ಸಹಾಯ ಮಾಡೋಕೆ ಅಂತ ಟಿಲಿ ಬಂದಾಗ ನನಗೆ ಸಹಾಯ ಮಾಡಬೇಡಿ, ಇಲ್ಲಿಂದ ಹೋಗಿ ಅಂತ ಫ್ರಸ್ಟ್ರೇಟ್ ಆಗಿ ಇಲ್ಲೇ ಇದ್ದ ಒಂದು ಶಾರ್ಪ್ ಆಗಿರೋ ಟೂಲ್ ತಗೊಂಡು ಟಿಲಿಗೆ ಚುಚ್ಬಿಡ್ತಾಳೆ. ಎಲ್ಲ ಆದ್ಮೇಲೆ ಸೇಮ್ ಸಾರಾ ತರ ಇವಳು ಕೂಡ ಎಂತ ಕೆಲಸ ಮಾಡ್ಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ಪಾಪ ಟಿಲಿ ತಮ್ಮ ಸಾವಿಗೆ ಕಾರಣ ಫಾತಿಮಾ ಅಂತ ಎಲ್ಲರಿಗೂ ಗೊತ್ತಾದ್ರೆ ಸಮಸ್ಯೆ ಆಗುತ್ತೆ ಅಂತ ಮೊದ್ಲು ನೀನು ಓಡ್ ಹೋಗು ಅಂತ ಫಾತಿಮಾಗೆ ಹೇಳಿ ಸಾವನ್ನಪ್ತಾರೆ. ಇದೇ ಸಮಯಕ್ಕೆ ಎಲಿಸ್ ಕೂಡ ಬಂದು ಇದನ್ನ ನೋಡಿ ಮೊದ್ಲು ಹೋಗಿ ವಿಷಯ ಬಾಯ್ಡ್ಗೆ ಹೇಳ್ತಿದ್ದಂಗೆ ಫಾತಿಮಾನ ಬಾಯ್ಡ್ ಯಾರಿಗೂ ಕಾಣ್ದಂಗೆ ಕಾಡಿನಲ್ಲಿ ಮೊದ್ಲು ಇವರು ಸಾರಾನ ಬಚ್ಚಿಟ್ಟಿದ್ರಲ್ಲ ಅಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟು ಬೆಳಗ್ಗೆವರೆಗೂ ನೀನು ಇಲ್ಲೇ ಇರು, ನಾನು ಮತ್ತೆ ಎಲ್ಲಿಸ್ ಏನಾದ್ರೂ ಮಾಡ್ತೀವಿ ಅಂತ ಹೇಳಿ ಡೋರ್ ಹತ್ರ ತಾಲಿಸ್ಮಾನ್ ನೇತಾಕಿ ಇಲ್ಲಿಂದ ಹೊಡ್ತಾರೆ ಬಾಯ್ಡ್. ಕಾಲೋನಿ ಹೌಸ್ ಅಲ್ಲಿ ಇರೋರ್ಗೆಲ್ಲ ಟಿಲಿ ಸಾವನ್ನಪ್ಪಿರೋದು ಈಗ ಗೊತ್ತಾಗ್ತಾ ಇದೆ. ಬಾಯ್ಡ್ ಎಲಿಸ್ಗೆ ಸತ್ಯ ಹೇಳೋಕ್ ಹೋಗ್ಬೇಡ, ಕೆಲವರು ಅರ್ಥ ಮಾಡ್ಕೊಂತಾರೆ, ಇನ್ನ ಕೆಲವರು ಫಾತಿಮಾ ಬೇಕು ಅಂತಾನೆ ಮಾಡಿದ್ಲು ಅನ್ಬಿಡ್ತಾರೆ. ಈ ಜಾಗ ಇವಳ ಕೈಯಲ್ಲಿ ಇದೆಲ್ಲ ಮಾಡ್ಸಿದೆ ಅಂದ್ರೆ ನಂಬೋದು ಕಷ್ಟ. ನಿನ್ನೆ ರಾತ್ರಿಯಿಂದ ನನ್ ಜೊತೆನೆ ನೀವಿಬ್ರು ಇದ್ರಿ ಅಂತ ಹೇಳು, ಈಗ ಫಾತಿಮಾಳ ಲಗೇಜ್ ಪ್ಯಾಕ್ ಮಾಡ್ಕೋ, ಸ್ವಲ್ಪ ದಿನ ಅವಳು ಕಾಡಿನಲ್ಲೇ ಇರ್ಲಿ ಅಂತ ಹೇಳಿ ಟಿಲಿ ಹತ್ರ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಬಂದು ಈ ಕೆಲಸ ಯಾರು ಮಾಡಿದ್ದು ಅಂತ ಬಾಯ್ಡ್ ಕೇಳ್ತಾರೆ. ಅಕೋಸ್ಟಾನೆ ಬಾಯ್ಡ್ ನ ತಗ್ಲಾಕೋ ಹಾಗಿದ್ದಾಳೆ. ಇವಳು ಹೇಳ್ತಾಳೆ ನಾವು ಎಲ್ಲರನ್ನ ವಿಚಾರಣೆ ಮಾಡ್ಬೇಕು ಅಂತ. ಆಯ್ತು ನೀವು ವಿಚಾರಿಸಿ ಅಂತ ಬಾಯ್ಡ್ ಕೆನಿ ಮತ್ತೆ ಅಕೋಸ್ಟಾಗೆ ಹೇಳಿ ಆದ್ಮೇಲೆ ಡಾನ ಹಿಂದೆನೆ ಬಂದು ಮೊದ್ಲು ನಾವು ಸಾರಾ ಜೊತೆ ಮಾತಾಡ್ಬೇಕು ಅಂದಾಗ ಬಾಯ್ಡ್ ಒಳ್ಳೆ ಧರ್ಮ ಸಂಕಟದಲ್ಲಿ ಸಿಗಾಕೊಂಡಂಗ್ ಆಗುತ್ತೆ. ಫಾತಿಮಾನ ಕಾಪಾಡೋಕೆ ಹೋಗಿ ಸುಮ್ನೆ ಸಾರಾ ತಗ್ಲಾಕು ಅಂತಾಳಲ್ಲ ಅಂತ. ಹಾಗಾಗಿ ಸಾರಾನು ಇದನ್ನ ಮಾಡಿಲ್ಲ ಅಂತ ಡಾನಾಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಿದ್ದಾರೆ ಬಾಯ್ಡ್. ನೆಕ್ಸ್ಟ್ ಸೀನಲ್ಲಿ ವಿಕ್ಟರ್ ಸಾರಾ ಕೈಗೆ ಜಾಸ್ಪರ್ ನ ಕೊಟ್ಟು ಇವಳ ತಲೆ ತಿಂತಾ ಇದ್ದಾನೆ, ಇದನ್ನ ಮಾತಾಡ್ಸು ಅಂತ. ಸಾರಾ ಇವಳೆ ಮಾತಾಡ್ತಾ ಹೇಗೋ ವಿಕ್ಟರ್ ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಆದ್ರೆ ವಿಕ್ಟರ್ ಅಂತೂ ಫುಲ್ ಹುಚ್ಚನ ರೀತಿ ಆಡ್ತಾ ಇದ್ದಾನೆ. ಹಾಗಾಗಿ ಸಾರಾ ಹೋಗಿ ಟಬಿತಾನ ಕರ್ಕೊಂಡ್ ಬಂದಾಗ ಟಬಿತಾ ವಿಕ್ಟರ್ಗೆ ಅರ್ಥ ಮಾಡಿಸ್ತಾ ಇದ್ದಾಳೆ, ನೀನು ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ಎಲ್ಲ ನೆನಪಾಗುತ್ತೆ, ಇಬ್ರು ಸೇರ್ಕೊಂಡು ಇದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾಳೆ. ಅದೇ ಎಲ್ಜಿ ನಾಗ್ಲೆ ಸೀಕ್ರೆಟ್ ಆಗಿ ಏನೋ ನಡೆಸ್ತಾ ಇದ್ದಾನೆ. ಕಿಮೋನೋ ಲೇಡಿ ಫೋಟೋ ಮುಖಾಂತರ ಇವನ ಜೊತೆ ಮಾತಾಡೋಕೆ ಶುರು ಮಾಡ್ದಾಗ್ಲಿಂದ ಅದಕ್ಕೆ ಈಗ ಹಾಸ್ಪಿಟಲ್ಗೆ ಬಂದು ಯಾರಿಗೂ ಕಾಣ್ದಂಗೆ ಬ್ಲಡ್ ನ ಟ್ರಾನ್ಸ್ಫರ್ ಮಾಡೋ ಕಿಟ್ ತಗೊಂಡ್ ಬಂದು ತನ್ನ ದೇಹದ ರಕ್ತವನ್ನ ಒಂದು ಬಾಟಲ್ಗೆ ಹಾಕೊಂತಾ ಇದ್ದಾನೆ. ಯಾಕಂದ್ರೆ ಬ್ಲಡ್ ಪ್ಯಾಕೆಟ್ ಇರೋ ಫೋಟೋನೇ ಕಳೆದ ಬಾರಿ ಕ್ಯಾಮ್ರಾ ಇಂದ ಬಂದಿದ್ದು. ಈಗ ಮತ್ತೆ ಕ್ಯಾಮ್ರಾ ತನಿಗೆ ತಾನೇ ಫೋಟೋ ಕ್ಲಿಕ್ ಮಾಡ್ಕೊಳುತ್ತೆ. ಈ ಫೋಟೋ ಅಲ್ಲಿ ಫಾತಿಮಾ ಕಾಡಲ್ಲಿ ಇರೋ ಜಾಗ ಇದೆ. ಫಾತಿಮಾ ಹತ್ರ ಎಲಿಸ್ ಬಂದು ನಾವು ಹೇಗೋ ಮ್ಯಾನೇಜ್ ಮಾಡ್ತಾ ಇದೀವಿ, ನೀನು ಇಲ್ಲೇ ಸ್ವಲ್ಪ ಹೊತ್ತು ಇರು, ಮತ್ತೆ ನಾನು
ಬರ್ತೀನಿ ಅಂತ ಇವಳಿಗೆ ಬಟ್ಟೆ ಕೊಟ್ಟು ಹೊರಟಾಗ ಫಾತಿಮಾಗೂ ಕೂಡ ಈಗ ಕಿಮೋನೋ ಲೇಡಿ ಕಾಣಿಸ್ಕೊಂತಾಳೆ. ಸಾರಾಳ ಮನೆಯ ಬೇಸ್ಮೆಂಟ್ ಅಲ್ಲಿ ಸಾರಾ ಮತ್ತೆ ಟಬಿತಾ ಇಬ್ರು ಸೇರ್ಕೊಂಡು ವಿಕ್ಟರ್ಗೆ ಎಲ್ಲ ನೆನ್ಪು ಮಾಡ್ಸೋಕೆ ಟ್ರೈ ಮಾಡ್ತಿದ್ದಾರೆ. ಅವತ್ತು ಏನಾಗಿತ್ತು, ನೀನ್ ಯಾಕೆ ಕ್ರಿಸ್ಟೋಫರ್ ಮತ್ತೆ ಜಾಸ್ಪರ್ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಹೋಗಿದ್ದೆ ಅಂತ ಕೇಳಿದಾಗ ಸ್ವಲ್ಪ ಹೊತ್ತು ಇವನು ನೆನ್ಪು ಮಾಡ್ಕೊಂಡಾಗ ಇವನಿಗೆ ಗೊತ್ತಾಗುತ್ತೆ ಅವತ್ತು ಇವನು ಮತ್ತೆ ಅವನ ತಂಗಿ ಎಲೋಯಿಸ್ ಇಬ್ರು ಹೈಡ್ ಅಂಡ್ ಸೀಕ್ ಆಡ್ತಾ ಇದ್ರು. ವಿಕ್ಟರ್ ತನ್ನ ತಂಗಿಯನ್ನ ಹುಡುಕ್ತಾ ಇಡೀ ಟೌನ್ ತುಂಬಾ ಓಡಾಡಿ ಆದ್ಮೇಲೆ ಕೊನೆಗೆ ಚರ್ಚ್ಗೆ ಬಂದಾಗ ಇಲ್ಲಿ ಕ್ರಿಸ್ಟೋಫರ್ ಮಾತಾಡ್ತಿರೋ ಶಬ್ದ ಕೇಳಿಸಿ ಬೇಸ್ಮೆಂಟ್ಗೆ ಬರ್ತಾನೆ. ಆಗ ಕ್ರಿಸ್ಟೋಫರ್ ಮತ್ತೆ ಜಾಸ್ಪರ್ ಮಾತಾಡೋದನ್ನ ಕೇಳಿಸ್ಕೊಂಡಿರ್ತಾನೆ ವಿಕ್ಟರ್. ಹಾಗಾಗಿ ಟಬಿತಾ ಮತ್ತೆ ಸಾರಾ ಇವನನ್ನ ಚರ್ಚ್ನ ಬೇಸ್ಮೆಂಟ್ಗೆ ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಇವನ್ಗೆ ಡ್ರಾಯಿಂಗ್ಸ್ ನೋಡ್ಬೇಕು ಅಥವಾ ಯಾವ್ದಾದ್ರು ಘಟನೆ ನಡೆದಿರೋ ಜಾಗಕ್ಕೆ ಹೋದ್ರೆ ಇವನಿಗೆ ಎಲ್ಲಾ ವಿಷಯ ನೆನಪಾಗುತ್ತೆ. ಈಗ್ಲೂ ಅಷ್ಟೇ ಸ್ನೇಹಿತರೆ, ಇವನಿಗೆ ನೆನಪಾಯ್ತು ಅವತ್ತು ಕ್ರಿಸ್ಟೋಫರ್ ಜೊತೆ ಮಾತಾಡ್ತಾ ಇದ್ದಿದ್ದು ಗೊಂಬೆ ಜಾಸ್ಪರ್ ಅಲ್ಲ, ಬಿಳಿ ಬಟ್ಟೆ ಹಾಕಿರೋ ಹುಡುಗ. ಈ ಜಾಗದಲ್ಲಿ ಏನ್ ನಡೆದಿರೋದನ್ನೆಲ್ಲ ಸರಿ ಮಾಡೋಕೆ ಏನ್ ಮಾಡ್ಬೇಕು ಅಂತ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಕ್ರಿಸ್ಟೋಫರ್ಗೆ ಹೇಳಿರ್ತಾನೆ. ಇದನ್ನ ಕೇಳಿಸ್ಕೊಂಡು ಹೋಗಿ ತನ್ನ ತಾಯಿ ಮಿರಾಂಡಾಗೆ ಹೇಳಿರ್ತಾನೆ ವಿಕ್ಟರ್. ಏನ್ ಹೇಳಿದ್ದ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಅಂದ್ರೆ ಇದೆಲ್ಲ ಶುರು ಆಗಿದ್ದೆ ಮಕ್ಕಳಿಂದ. ಈ ಮಕ್ಕಳನ್ನ ಪ್ರೀತಿಸೋ ಅಂತವ್ರೆ, ಈ ಮಕ್ಕಳಿಗೆ ತುಂಬಾನೇ ಹತ್ತಿರವಾದವರೇ ಅವರನ್ನ ಕತ್ತಲಿನಲ್ಲಿ ಕೊಲೆ ಮಾಡಿ ಸಾಯಿಸಿದ್ರು. ಆದ್ರೆ ಆ ಸಾವನ್ನಪ್ಪಿದ ಮಕ್ಕಳನ್ನ ನಿಜವಾಗ್ಲೂ ಪ್ರೀತಿಸೋ ಅಂತವ್ರಿದ್ರು. ಅವರು ಕತೆಗಳನ್ನ ಈ ಮಕ್ಕಳಿಗೆ ಹೇಳೋಕೆ ಶುರು ಮಾಡಿದ್ರು. ಆ ಕತೆಗಳಿಂದ ಈ ಮಕ್ಕಳಲ್ಲಿ ನಂಬಿಕೆ ಭರವಸೆ ಅನ್ನೋದು ಹುಟ್ಕೊಂತು. ಈ ಮಕ್ಕಳು ಕಲ್ಲುಗಳ ಮೇಲೆ ಮಲಗಿ ಮೇಲೆ ನೋಡ್ತಾ ಮರದ ಬೇರುಗಳಿಗೆ ಆ ನಂಬಿಕೆ ಭರವಸೆಯನ್ನ ಸುರಿದಾಗ ಆ ಬೇರುಗಳಿಂದ ಒಂದು ಸಿಂಬಲ್ ಸೃಷ್ಟಿ ಆಯ್ತು. ಅದೇ ಬೇರುಗಳಿಂದ ಫಾರ್ವೇ ಟ್ರೀ ಕೂಡ ಸೃಷ್ಟಿ ಆಯ್ತು. ಆ ಫಾರ್ವೇ ಟ್ರೀ ಒಳಗೆ ಹೋಗಿ ಮಕ್ಕಳನ್ನ ಕಾಪಾಡುವಂತ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಕ್ರಿಸ್ಟೋಫರ್ಗೆ ಹೇಳಿರ್ತಾನೆ. ಆದ್ರೆ ಕ್ರಿಸ್ಟೋಫರ್ ನೀನ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಇವನ ಮಾತನ್ನ ಕೇಳಿರಲ್ಲ. ಆದ್ರೆ ಇದೆಲ್ಲ ಕೇಳಿಸ್ಕೊಂಡ ವಿಕ್ಟರ್ ಹೋಗಿ ತನ್ನ ತಾಯಿಗೆ ಎಲ್ಲಾ ವಿಷಯ ಹೇಳಿದಾಗ ವಿಕ್ಟರ್ ಮತ್ತೆ ಎಲೋಯಿಸ್ ನ ಸ್ಟೋರೇಜ್ ರೂಮ್ ಅಲ್ಲಿ ಬಿಟ್ಟು ಅವರೇ ಫಾರ್ವೇ ಟ್ರೀ ಒಳಗೆ ಹೋಗುವಷ್ಟರಲ್ಲೇ ಮಾನ್ಸ್ಟರ್ಸ್ ಅವರನ್ನ ಸಾಯಿಸ್ಬಿಟ್ಟಿರ್ತವೆ. ಹಿಂದೆನೆ ಎಲೋಯಿಸ್ ಕೂಡ ಸ್ಟೋರೇಜ್ ರೂಮ್ ಇಂದ ಹೊರಗೆ ಓಡೋಗಿರ್ತಾಳೆ. ಅವಳ ಕತೆ ಏನಾಯ್ತು ಅಂತ ಇನ್ನೂ ಗೊತ್ತಿಲ್ಲ. ಸಾವನ್ನಪ್ಪಿದಳೆ ಅಂತ ವಿಕ್ಟರ್ ಅನ್ಕೊಂಡಿದ್ದಾನೆ. ಮತ್ತೆ ಜೇಡ್ ಸುರಂಗದ ಒಳಗೆ ಹೋಗಿದ್ದಾಗ ಮಕ್ಕಳ ಆತ್ಮ ಕಲ್ಲುಗಳ ಮೇಲೆ ಮಲಗಿ ಮೇಲೆ ನೋಡ್ತಾ ಅಂಕುಹಿ ಅಂತ ಹೇಳ್ಬೇಕಾದ್ರೆ ಮೇಲೆ ಆ ಸಿಂಬಲ್ ಕೂಡ ಜೇಡ್ಗೆ ಕಾಣಿಸಿತ್ತು. ಅಂದ್ರೆ ಅದೇ ರೀತಿ ಸಿಂಬಲ್ ಸೃಷ್ಟಿಯಾಗಿದ್ದು ಫಾರ್ವೇ ಟ್ರೀ ಸೃಷ್ಟಿಯಾಗಿದ್ದು. ಜೇಡ್ಗೆ ಆ ಮಕ್ಕಳೆಲ್ಲ ಸೇರ್ಕೊಂಡು ಏನನ್ನೋ ನೆನ್ಪು ಮಾಡ್ಕೊಳ್ಳೋಕೆ ಹೇಳ್ತಿರೋ ಹಾಗೆ ಕಾಣಿಸ್ತಿದೆ. ಆದ್ರೆ ಕ್ರಿಸ್ಟೋಫರ್ಗೆ ಕಾಣಿಸ್ತಿದ್ದ ಸಿಂಬಲ್ ಜೇಡ್ಗೂ ಕೂಡ ಯಾಕೆ ಕಾಣಿಸ್ತಾ ಇರೋದು ಅಂತ ಕೊನೆಯ ಎಪಿಸೋಡ್ ಅಲ್ಲಿ ಜೇಡ್ ಮತ್ತೆ ಟಬಿತಾ ಇಬ್ಬರ ಸೀಕ್ರೆಟ್ ಕೂಡ ರಿವೀಲ್ ಆಗುತ್ತೆ. ನೆಕ್ಸ್ಟಿನಲ್ಲಿ ಜೂಲಿ ಈತನ್ನ ಕರ್ಕೊಂಡು ಮಾರ್ಟಿನ್ ಇದ್ದ ಜಾಗ ಈಗ ಬಿದ್ದೋಗಿರೋ ರೀತಿ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ಬಂದಿದ್ದಾಳೆ. ಮೊದಲು ರ್ಯಾಂಡಲ್ಗೆ ಕೇಳಿರ್ತಾಳೆ ಮತ್ತೆ ನಾವು ಆ ಜಾಗಕ್ಕೆ ಹೋಗಿ ಬರೋಣ ಅಂತ. ಆದ್ರೆ ರ್ಯಾಂಡಲ್ ಆ ಜಾಗ ಸರಿ ಇಲ್ಲ, ಯಾಕೆ ಬೇಕು ಅಂತ ಬಂದಿರಲ್ಲ. ಅದಕ್ಕೆ ಈಗ ಈತನ್ ಜೊತೆ ಬಂದು ಈತನ್ಗೆ ಹೇಳ್ತಾ ಇದ್ದಾಳೆ, ನಮ್ಮ ಮೇಲೆ ಹುಳುಗಳು ದಾಳಿ ಮಾಡಿದಾಗ ನಾನು ರ್ಯಾಂಡಲ್ ಮತ್ತೆ ಮ್ಯಾರಿಯಲ್ಗೆ ಪ್ರಜ್ಞೆ ಇರ್ಲಿಲ್ವಲ್ಲ, ಆಗ ನಾವು ಇದೇ ಜಾಗಕ್ಕೆ ಬಂದಿದ್ವಿ. ಬಾಯ್ಡ್ ನಮ್ಮನ್ನೆಲ್ಲ ಕಾಪಾಡಿ ಆದ್ಮೇಲೆ ನಮ್ಗೆ ಎಚ್ಚರಿಕೆ ಏನೋ ಆಯ್ತು. ಆದ್ರೆ ನನಗೆ ಯಾರೋ ಕಿರ್ಚಾಡ್ತಿರೋ ಹಾಗೆ ಯಾರ್ಯಾರೋ ಮಾತಾಡ್ತಿರೋ ಹಾಗೆಲ್ಲ ಕೇಳಿಸುತ್ತೆ. ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗ್ ಆಗಿದೆ. ರ್ಯಾಂಡಲ್ ಮತ್ತೆ ಮ್ಯಾರಿಯಲ್ ಕೂಡ ಇದರ ಬಗ್ಗೆ ಮಾತಾಡಲ್ಲ, ನಾನು ನಿನಗೆ ಮಾತ್ರ ಹೇಳ್ತಾ ಇದ್ದೀನಿ. ಆದ್ರೆ ಕಳೆದ ಬಾರಿ ನಾನು ಮತ್ತೆ ರ್ಯಾಂಡಲ್ ಇಲ್ಲಿಗೆ ಬಂದಿದ್ದಾಗ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ತು. ನನಗೆ ಯಾರೋ ವಾಯ್ಸ್ ಕೂಡ ಕೇಳಿಸ್ತಿಲ್ಲ. ಈ ಜಾಗದಿಂದ ನನಗೆ ಒಳ್ಳೇದೇ ಆಗಿರ್ಬೋದು, ಹಾಗಾಗಿ ನಾನು ಇದರ ಒಳಗೆ ಹೋಗ್ತೀನಿ ಅಂತ ಈತನ್ ಜೊತೆ ಮುಂದೆ ನಡ್ಕೊಂಡು ಬರ್ತಿದ್ದಂಗೆ ಇವಳು ಮಾತ್ರ ಮಾರ್ಟಿನ್ ಇದ್ದ ಜಾಗಕ್ಕೆ ಬರ್ತಾಳೆ. ಅಂದ್ರೆ ಮೊದ್ಲೇ ಹೇಳ್ದಂಗೆ ಸ್ನೇಹಿತರೆ, ಇದ್ಯಾವುದೋ ಬೇರೆ ಪ್ಯಾರಲಲ್ ಯೂನಿವರ್ಸ್ ನ ರೀತಿ ಇರೋ ಜಾಗ. ರಿಯಲ್ ಜಗತ್ತಿನಲ್ಲಿ ಬಿದ್ದೋಗಿರೋ ಹಳೆ ಬಿಲ್ಡಿಂಗ್ ಇದ್ದಂಗೆ ಇದೆ. ಅದೇ ಈ ಪ್ಯಾರಲಲ್ ಜಗತ್ತಿನಲ್ಲಿರೋ ಈ ಜಾಗಕ್ಕೆ ಬರ್ಬೇಕು ಅಂದ್ರೆ ಬಾಯ್ಡ್ ಬೆಂಕಿಯ ಸಹಾಯದಿಂದ ಬಂದಿದ್ರು, ಅಂದ್ರೆ ಬೆಳಕಿನ ಸಹಾಯದಿಂದ ಬಂದಿದ್ರು. ಆದ್ರೆ ಜೂಲಿ ಏನು ಮಾಡ್ದಲೇನೆ ಬಂದಿದ್ದಾಳೆ. ಈಗ ಸ್ನೇಹಿತರೆ ಇಲ್ಲಿ ಮಾರ್ಟಿನ್ ಇದ್ದಾನೆ, ಬಾಯ್ಡ್ ಕೂಡ ಬಾವಿಯ ಒಳಗೆ ಇದ್ದಾರೆ. ಮಾರ್ಟಿನ್ ಜೂಲಿಯನ್ನ ಜೂಲಿ ಅಂತ ಹೆಸರಿಡಿದು ಮಾತಾಡಿಸ್ತಾನೆ. ಇವನಿಗೆ ಜೂಲಿ ಹೆಸರು, ಬಾಯ್ಡ್ ನ ಹೆಂಡತಿ ಆಬಿಯ ಹೆಸರು ಎಲ್ಲ ಹೇಗ್ ಗೊತ್ತು ಅಂತ ನಮ್ಗೆ ಸದ್ಯಕ್ಕೆ ಗೊತ್ತಾಗಲ್ಲ. ಜೂಲಿ ಕೂಡ ಇವನಿಗೆ ನನ್ನ ಹೆಸರು ಹೇಗ್ ಗೊತ್ತು ಅಂತ ಶಾಕ್ ಅಲ್ಲಿ ಇದ್ದಾಗ ಮಾರ್ಟಿನ್ ಹೇಳ್ತಾನೆ, ಜೂಲಿ ಬಾವಿಯ ಒಳಗಿರೋ ಆ ವ್ಯಕ್ತಿಗೆ ಸಹಾಯ ಬೇಕು, ಒಳಗೆ ಹಗ್ಗ ಬಿಸಾಕು ಅಂತ. ಜೂಲಿ ಬಾವಿಯ ಒಳಗೆ ಹಗ್ಗ ಆಗ್ತಿದ್ದಂಗೆ ಮಾರ್ಟಿನ್ ಮಾಯ ಆಗಿರ್ತಾನೆ. ಅಂದ್ರೆ ಸ್ನೇಹಿತರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಜಾಗದಿಂದ ಹೇಗೋ ಟೈಮ್ ಟ್ರಾವೆಲ್ ಸಾಧ್ಯ ಆಗ್ತಾ ಇದೆ. ಹಿಂದಿನ ಸೀಸನ್ ಅಲ್ಲಿ ಬಾಯ್ಡ್ ಬಾವಿಯ ಒಳಗೆ ತಗ್ಲಾಕೊಂಡಿದ್ದಾಗ ಮಾರ್ಟಿನ್ಗೆ ಸಹಾಯ ಕೇಳಿರ್ತಾರೆ. ಆಮೇಲೆ ಹಗ್ಗ ಹತ್ತಿ ಮೇಲೆ ಬಂದಾಗ ಬಾಯ್ಡ್ಗೆ ಆಶ್ಚರ್ಯ ಆಗಿರುತ್ತೆ. ಮಾರ್ಟಿನ್ ನ ಚೈನ್ ಹಾಕಿ ಕಟ್ಟಾಕಿದ್ದಾರೆ. ಇವನ್ ಹೇಗೆ ಹಗ್ಗವನ್ನ ಬಾವಿಯ ಒಳಗೆ ಹಾಕ್ದ ಅಂತ. ಆದ್ರೆ ಹಗ್ಗ ಬಿಸಾಕಿದ್ದು ಫ್ಯೂಚರ್ ಇಂದ ಅಂದ್ರೆ ಭವಿಷ್ಯದಿಂದ ಬಂದಿದ್ದ ಜೂಲಿ. ಜೂಲಿ ಹೇಗೋ ಟೈಮ್ ಟ್ರಾವೆಲ್ ಮಾಡಿ ಸಮಯದಲ್ಲಿ ಹಿಂದೆ ಹೋಗಿದ್ದಾಳೆ. ಜೂಲಿ ಮಾರ್ಟಿನ್ ಹೇಳಿದ ಹಾಗೆ ಮಾಡಿ ಆದ್ಮೇಲೆ ಇಲ್ಲಿಂದ ಒಂದು ಡೋರ್ ಮುಖಾಂತರ ಮುಂದೆ ಬಂದಾಗ ವಿಕ್ಟರ್ ಮತ್ತೆ ಟಬಿತಾ ಇರೋ ಸುರಂಗದ ಒಳಗೆ ಬರ್ತಾಳೆ. ಅಂದ್ರೆ ಸೀಸನ್ 1 ನ ಕೊನೆಯಲ್ಲಿ ಟಬಿತಾ ಗುಂಡಿ ಅಗಿಯೋಕೆ ಹೋಗಿ ಸುರಂಗದ ಒಳಗೆ ಬಿದ್ದಾಗ ವಿಕ್ಟರ್ ಇವಳನ್ನ ಹೊರಗೆ ಕರ್ಕೊಂಡ್ ಬರ್ತಾ ಇದ್ನಲ್ಲ, ಆ ಸಮಯಕ್ಕೆ ಜೂಲಿ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾಳೆ. ಟಬಿತಾ ಮತ್ತೆ ವಿಕ್ಟರ್ ಮಾತಾಡ್ತಿರೋದು ಕೂಡ ಇವಳಿಗೆ ಕೇಳಿಸ್ತಾ ಇದೆ. ಇವಳ ಕಾನ್ಶಿಯಸ್ ಇಲ್ಲಿ ಇದ್ರೆ ಸ್ನೇಹಿತರೆ ಬಾಡಿ ರಿಯಲ್ ಜಗತ್ತಿನಲ್ಲಿ ಇದೆಯಲ್ಲ ಅಲ್ಲಿ
ಇಲ್ಲಿ ಜೂಲಿ ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ದಾಳೆ. ಅದಕ್ಕೆ ಈತನ್ ಸಹಾಯಕ್ಕೆ ಕೆನ್ನಿ ಮತ್ತೆ ಅಕೋಸ್ಟಾನ ಕರ್ಕೊಂಡ್ ಬಂದಾಗ ಇವರು ಜೂಲಿಯನ್ನ ಎತ್ಕೊಂಡು ಈ ಜಾಗದಿಂದ ಹೊರಗೆ ಬರ್ತಿದ್ದಂಗೆ ಜೂಲಿಗೂ ಕೂಡ ಪ್ರಜ್ಞೆ ಬರುತ್ತೆ. ಇನ್ನೊಂದ್ ಕಡೆ ಬಾಯ್ಡ್ ಮತ್ತೆ ಎಲಿಸ್ ಫಾತಿಮಾ ಕತೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇಲ್ಲಿಗೆ ಡಾನಾ ಬರ್ತಾಳೆ. ಬಾಯ್ಡ್ ಡಾನಾಗೆ ಇರೋ ಸತ್ಯ ಎಲ್ಲ ಹೇಳಿ ನಾನೇ ಇವ್ರಿಬ್ರನ್ನ ನನ್ ಜೊತೆ ಇಟ್ಕೊಂತೀನಿ ಅಂದ್ರು ಡಾನಾ ಕೇಳ್ತಿಲ್ಲ. ನೀನ್ ಫಾತಿಮಾನ ಇಲ್ಲಿಗೆ ಕರ್ಕೊಂಡ್ ಬಾ, ಇಲ್ಲ ಅಂದ್ರೆ ಎಲ್ಲರಿಗೂ ಸತ್ಯ ಹೇಳ್ತೀನಿ. ಫಾತಿಮಾ ಸರಿ ಹೋಗ್ಬೇಕು ಅನ್ನೋ ಆಸೆ ನನಗೂ ಇದೆ, ಆದ್ರೆ ಈ ಜಾಗ ಅವಳ ತಲೆ ಕೆಡ್ಸಿದ್ರೆ ಇಲ್ಲ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಯಾವ್ದಾದ್ರು ದುಷ್ಟ ಶಕ್ತಿ ಆಗಿದ್ರೆ ಅವಳ ಕೈಯಲ್ಲಿ ಇನ್ನಷ್ಟು ಕೊಲೆಗಳನ್ನ ಮಾಡಿಸಿದ್ರು ಆಶ್ಚರ್ಯ ಇಲ್ಲ. ಹಾಗಾಗಿ ಏನ್ ಮಾಡ್ತೀರಾ ನೋಡಿ ಅಂತ ಡಾನಾ ಹೊರಟಾಗ ಬಾಯ್ಡ್ ಡಿಸೈಡ್ ಮಾಡ್ತಾರೆ ಎಲಿಸ್ ಮತ್ತೆ ಫಾತಿಮಾ ಇನ್ಮೇಲೆ ಕಾಡಿನಲ್ಲೇ ಇರ್ಲಿ, ಇವ್ರಿಗೆ ಏನೇನ್ ಸಹಾಯ ಮಾಡ್ಬೇಕೋ ನಾನೇ ಮಾಡಿದ್ರೆ ಆಯ್ತು ಅಂತ. ಆದ್ರೆ ಇವರು ಈಗ ಫಾತಿಮಾ ಇರೋ ಜಾಗದ ಹತ್ರ ಬಂದಾಗ ನೋಡ್ತಾರೆ ಇಲ್ಲಿ ಫಾತಿಮಾನೇ ಇಲ್ಲ. ಎಲ್ಜಿನ್ ಫಾತಿಮಾನ ಅಂಡರ್ ಗ್ರೌಂಡ್ ಸ್ಟೋರೇಜ್ ರೂಮ್ ಗೆ ಕರ್ಕೊಂಡ್ ಬಂದಿದ್ದಾನೆ ಎಲಿಸೇ ಹೇಳ್ದ ಅಂತ ಹೇಳಿ. ಆದ್ರೆ ಇಲ್ಲಿಗೆ ಫಾತಿಮಾನ ಕರ್ಕೊಂಡ್ ಬರೋಕೆ ಹೇಳಿರೋದು ಕಿಮೋನೋ ಲೇಡಿ ಫೋಟೋನ ಮುಖಾಂತರ. ಎಲ್ಜಿನ್ ಫಾತಿಮಾಗೆ ಈ ಸ್ಟೋರೇಜ್ ರೂಮ್ ಅಲ್ಲಿ ಇರೋ ಒಂದು ಸೀಕ್ರೆಟ್ ರೂಮ್ ಒಳಗೆ ಹೋಗೋಕೆ ಹೇಳಿದಾಗ ಯಾಕೋ ಇದು ಸರಿ ಕಾಣ್ತಿಲ್ಲ, ನಾನು ಎಲಿಸ್ ಬರೋವರೆಗೂ ಕಾಯ್ತೀನಿ ಅಂತ ಫಾತಿಮಾ ಹೇಳ್ತಾಳೆ. ಇಲ್ಲ ನೀನು ಇಲ್ಲೇ ಇರಬೇಕು, ಇಲ್ಲಿದ್ರೆ ಮಾತ್ರ ನಿನ್ನ ಮಗು ಸೇಫ್ ಆಗಿರುತ್ತೆ ಅಂತ ಎಲಿಸ್ ಹೇಳ್ತಾನೆ. ಇದಕ್ಕೆ ಫಾತಿಮಾ ನನ್ನ ಹೊಟ್ಟೆಯಲ್ಲಿ ಮಗುನೇ ಇಲ್ಲ ಅಂದಾಗ ಇದೇ ಮಗು ಇದೆ, ಆದ್ರೆ ಅದು ನಿನ್ ಮಗು ಅಲ್ಲ ಅಂತ ಎಲ್ಜಿನ್ ಇವಳನ್ನ ಎಳ್ಕೊಂಡು ಹೋಗಿ ರೂಮ್ ಅಲ್ಲಿ ಕೂಡಾಕ್ತಾನೆ. ಸೊ ಸ್ನೇಹಿತರೆ ಎಪಿಸೋಡ್ 6, 7 ಮತ್ತೆ 8 ಇಲ್ಲಿಗೆ ಮುಗಿಯುತ್ತೆ. ಇನ್ನ ಉಳಿದಿರೋದು 2 ಎಪಿಸೋಡ್ ಸ್ನೇಹಿತರೆ, ಅದನ್ನ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅದಾದ್ಮೇಲೆ ಒಂದು ಸಪರೇಟ್ ವಿಡಿಯೋ ಮಾಡಿ ಈ ಸೀರೀಸ್ ಅಲ್ಲಿ ಏನ್ ನಡೀತಿದೆ ಅಂತ ಚರ್ಚೆ ಮಾಡೋಣ. ಹಾಗಾಗಿ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಮತ್ತೆ ಮರಿದೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡಿ. ಇದರಿಂದ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.